ನಿಮ್ಮ ಬ್ಯಾಂಕ್ನಿಂದ ಈ ರೀತಿಯ ಮೆಸೇಜ್ ಬಂದಿದ್ಯಾ? ಪ್ಲೀಸ್ ಕಂಪ್ಲೀಟ್ ಯೋರ್ KYC ಇಮಿಡಿಯೇಟ್ಲಿ, ಅದರ್ವೈಸ್ ಯೋರ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್, ಅಥವಾ KYC ಪೆಂಡಿಂಗ್ ಅಂತ. ಇನ್ನೊಂದು ಕಡೆ CKYC, EKYC ಅಂತ ಹೊಸ ಪದಗಳು ನಿಮಗೆ SMS ಮೂಲಕ ಬರ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಏನಿದು KYC, CKYC, EKYC ಮತ್ತೆ KYC ಅಂದ್ರೆ ಎಲ್ಲವೂ ಒಂದೇನಾ? ತಪ್ಪಿಸಿದ್ರೆ ಏನಾಗುತ್ತೆ? ಇವತ್ತು ಈ ವಿಡಿಯೋದಲ್ಲಿ ಸರಳವಾಗಿ ಉದಾಹರಣೆಗಳೊಂದಿಗೆ ಎಲ್ಲವನ್ನು ಕ್ಲಿಯರ್ ಮಾಡೋಣ. KYC ಅಂದ್ರೇನು? KYC ಅಂದ್ರೆ ನೋ ಯೋರ್ ಕಸ್ಟಮರ್, ಅಂದ್ರೆ ನಿಮ್ಮ ಗ್ರಾಹಕರನ್ನು ಅರಿಯಿರಿ ಅಂತ ಅರ್ಥ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ನಿಮ್ಮ ಬಗ್ಗೆ ನೀವ್ಯಾರು, ನಿಮ್ಮ ವಿಳಾಸ ಏನು, ನಿಮ್ಮ ಗುರುತು ಸರಿಯೇ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕೇಳಿ ಇದನ್ನೆಲ್ಲ ಪರಿಶೀಲಿಸಲು ಇರುವ ಪ್ರಕ್ರಿಯೆಯೇ KYC. ಸಾಮಾನ್ಯವಾಗಿ KYCಗೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವಿಳಾಸದ ದಾಖಲೆ, ಕೆಲವೊಮ್ಮೆ ಪಾಸ್ಪೋರ್ಟ್ ಅಥವಾ ವೋಟರ್ ID ಇವುಗಳಾಗಿರಲಿವೆ. ಬ್ಯಾಂಕ್ ಖಾತೆ ತೆಗೆಯೋದಾಗ್ಲಿ, ಮ್ಯೂಚುವಲ್ ಫಂಡ್, ಡಿಮ್ಯಾಟ್, ಇನ್ಶೂರೆನ್ಸ್ ಎಲ್ಲಕ್ಕೂ KYC ಕಡ್ಡಾಯ. ಇವಾಗ CKYC ಅಂದ್ರೆ ಸೆಂಟ್ರಲ್ KYC. ಇಲ್ಲಿ ಬರುತ್ತೆ CKYC, ಸೆಂಟ್ರಲ್ ನೋ ಯೋರ್ ಕಸ್ಟಮರ್ ಅಂತ ಅರ್ಥ. ಸರಳವಾಗಿ ಹೇಳಿದ್ರೆ ಒಮ್ಮೆ KYC ಮಾಡಿದ್ರೆ ಸಾಕು, ಎಲ್ಲೆಡೆ ಬಳಸಬಹುದು. ಉದಾಹರಣೆಗೆ ನೀವು ಒಂದು ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ CKYC ಮಾಡಿದ್ರೆ ಮತ್ತೆ ಬೇರೆ ಕಂಪನಿಗಳಿಗೆ ದಾಖಲೆ ಕೊಡುವ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಕೇಂದ್ರೀಕೃತ ಡೇಟಾಬೇಸ್. ನಿಮ್ಮ KYC ಡೇಟಾ ಅಲ್ಲಿ ಸುರಕ್ಷಿತವಾಗಿ ಸ್ಟೋರ್ ಆಗಿರುತ್ತೆ. ಇವತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ CKYC ಹೆಚ್ಚು ಬಳಕೆಯಲ್ಲಿದೆ, ಆದರೆ ಬ್ಯಾಂಕುಗಳಲ್ಲಿ ಇನ್ನೂ ಸಂಪೂರ್ಣವಾಗಿ ಅಳವಡಿಕೆ ಆಗಿಲ್ಲ. ಹಾಗಾದ್ರೆ CKYCಯ ಫಾಯ್ದೆಗಳೇನು? ಸಮಯ ಉಳಿಯುತ್ತದೆ, ದಾಖಲೆಗಳ ತೊಂದರೆ ಕಡಿಮೆ. ಇವಾಗ EKYC ಅಂದ್ರೆ ಎಲೆಕ್ಟ್ರಾನಿಕ್ KYC ಅಂತ. ಇದು ಇವತ್ತಿನ ಡಿಜಿಟಲ್ ಯುಗದ KYC ಅಥವಾ ಆನ್ಲೈನ್ KYC. ಹೇಗೆ? ಆಧಾರ್ OTP ಮೂಲಕ ಅಥವಾ ಬಯೋಮೆಟ್ರಿಕ್ ಮೂಲಕ ಮೊಬೈಲ್ನಲ್ಲೇ ಕಾಗದವಿಲ್ಲದೆ 2-3 ನಿಮಿಷಗಳಲ್ಲಿ ಹಣ ವರ್ಗಾವಣೆ ಮಾಡಬಹುದು. ಬ್ಯಾಂಕಿಗೆ ಹೋಗಬೇಕಿಲ್ಲ, ಫಾರ್ಮ್ ತುಂಬಬೇಕಿಲ್ಲ. EKYCಯ ಫಾಯ್ದೆಗಳೇನು? ವೇಗ, ಸುಲಭ, ಪೇಪರ್ಲೆಸ್. ಆದರೆ ಒಂದು ವಿಷಯ ಗಮನಿಸಿ, EKYC ಮಾಡಲು ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು. ಈಗ KYC ಅಂದ್ರೆ ರಿನ್ಯೂವಲ್ KYC ಅಂತ. ಈ KYCನೇ ಜನರಿಗೆ ಹೆಚ್ಚು ತಲೆನೋವು ಕೊಡೋದು. KYC ಅಂದ್ರೆ ಈಗಾಗಲೇ ಕೊಟ್ಟಿರುವ KYC ಮಾಹಿತಿಯನ್ನು ಮರು ನವೀಕರಿಸುವುದು. ನಿಮ್ಮ ವಿಳಾಸ ಬದಲಾಗಿದ್ರೆ, ಮೊಬೈಲ್ ನಂಬರ್ ಬದಲಾಗಿದ್ರೆ ಅಥವಾ ನಿಯಮಾನುಸಾರ ಸಮಯ ಮೀರಿದ್ರೆ KYC ಮಾಡಿಸಬೇಕು. ಸಾಮಾನ್ಯವಾಗಿ KYCಯ ಅವಧಿ 2 ವರ್ಷದಿಂದ 5 ವರ್ಷ ಅಥವಾ 10 ವರ್ಷಗಳವರೆಗೆ ಇರುತ್ತೆ. ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಅವಲಂಬಿತವಾಗಿರುತ್ತೆ. KYC ಮಾಡದೇ ಇದ್ರೆ ಏನಾಗುತ್ತೆ? ಬ್ಯಾಂಕ್ ಖಾತೆ ತಾತ್ಕಾಲಿಕವಾಗಿ ಸ್ಥಗಿತವಾಗಬಹುದು, ಡೆಬಿಟ್ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ನಿಲ್ಲಬಹುದು, ಹೂಡಿಕೆ ಸೇವೆಗಳು ಬ್ಲಾಕ್ ಆಗಬಹುದು. ಇವಾಗ ಕ್ವಿಕ್ ಕಂಪ್ಯಾರಿಸನ್ ಮಾಡೋಣ. ಸಿಂಪಲ್ ಆಗಿ ನೆನ್ಪಿಡಿ, KYC ಅಂದ್ರೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ರತ್ಯೇಕ ಗ್ರಾಹಕರಿಗೆ ನಡೆಯೋದು. CKYC ಅಂದ್ರೆ ಒಮ್ಮೆ ಮಾಡಿದ್ರೆ ಎಲ್ಲೆಡೆ ಮಾನ್ಯ. EKYC ಅಂದ್ರೆ OTP ಅಥವಾ ಬಯೋಮೆಟ್ರಿಕ್ ಮೂಲಕ ಡಿಜಿಟಲ್ ಅಪ್ರೂವಲ್ ಥರ. KYC ಅಂದ್ರೆ ಹಳೆಯ ಮಾಹಿತಿಯ ನವೀಕರಣ ಮಾಡೋದು. ಈ ಎಲ್ಲದರ ಗುರಿ ಒಂದೇ, ಗ್ರಾಹಕರ ಸುರಕ್ಷತೆ. RBI ಯಾಕೆ ಕಡ್ಡಾಯ ಮಾಡಿದೆ? ಮೋಸವನ್ನು ತಡೆಯಲು, ಹಣಕಾಸು ಅಪರಾಧಗಳನ್ನು ತಡೆಯಲು ಮತ್ತು ನಿಮ್ಮ ಹಣದ ಸುರಕ್ಷತೆಗೆ ಇದೆಲ್ಲ ಅವಶ್ಯಕ. ಇದು RBI ಮತ್ತು ಸರ್ಕಾರದ ನಿಯಮ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸರಳ ಹಣಕಾಸು ಮಾಹಿತಿ ಪ್ರತಿದಿನ ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಅದ್ಭುತ ವಿಷಯದೊಂದಿಗೆ. ನಮಸ್ಕಾರ.